ಆಗುತ್ತೆ. 3-4 ಏನಂತ ಹೇಳ್ಬೋದು ಸಪ್ತಾಹಗಳಲ್ಲಿ ಈ ರೀತಿಯಲ್ಲಿ ಮಾಡಬೇಕು ಅಂತ ಯೋಚನೆ ಇದೆ. ನೋಡೋಣ. ಈಗ ಇರುವಂತಹ ಸಮಯವನ್ನ ಚುಟುಕಾಗಿ ಪ್ರಶ್ನೆಗಳನ್ನ ಚುಟುಕು, ಉತ್ತರಗಳನ್ನು ಚುಟುಕಾಗಿ ಎಷ್ಟಾಗತ್ತೋ ಅಷ್ಟನ್ನ ತಗೊಳ್ಳುವಂತ ಪ್ರಯತ್ನ ಮಾಡೋಣ. ನಮಸ್ಕಾರ ಪ್ರಮೋದ್ ಜಿ, ಗೋಪಾಲ್ ಕೃಷ್ಣ ಮಾತಾಡೋದು. ನಮಸ್ಕಾರ. ಶಂಕರ ಭಗವತ್ಪಾದರು ನಮ್ಮ ಸನಾತನ ಧರ್ಮದ ಪುನರುತ್ಥಾನ ಮಾಡಿದವರು. ಸೊ ಅವರ ಶಂಕರ ಜಯಂತಿನ ನಾವು ಸನಾತನ ಧರ್ಮಿಗಳು ಎಲ್ಲರೂ ಸೇರಿ, ಹಿಂದೂಗಳು ಎಲ್ಲರೂ ಸೇರಿ ಆಚರಿಸ್ಬೇಕು. ಅಂಥದ್ರಲ್ಲಿ ಇದು ಯಾಕೀಗ ಬರೀ ಸ್ಮಾರ್ತರು ಮಾತ್ರ ಮಾಡೋ ಥರ ಆಗ್ಬಿಟ್ಟಿದೆ, ತುಂಬಾ ಶೋಚನೀಯ ಸ್ಥಿತಿ ಅಂತ ಅನ್ನಿಸ್ತು ನನಗೆ ಇವತ್ತು ಹೋದ್ ನೋಡ್ತಾ. ಇದು ಒಂದು. ಇನ್ನೊಂದು, ನಮ್ಮ ಶಂಕರರ ಬೇಕಾದಷ್ಟು ಫೋಟೋಗಳು ನೋಡ್ತಾ ಇದ್ದೆ ಇವತ್ತು. ಅದು ಎಲ್ಲಾದ್ರಲ್ಲೂ ಅವರ ಬಲಗೈ ಪೋಸ್ಚರ್ ಥಂಬ್ ಅಂಡ್ ಮಿಡಲ್ ಫಿಂಗರ್ ಇದೆ, ಅದು ಚಿನ್ನದಲ್ಲಿಲ್ಲ, ಮಿಡಲ್ ಫಿಂಗರ್. ಏನಿದು ಇಂಡಿಕೇಟ್ ಮಾಡಿ ನೋಡ್ತಾ ಇದೆ, ಅದು ಶುನಿ ಮುದ್ರಾ ಅಂತ ಹೇಳ್ತಾರಂತೆ. ಇಟ್ ಇಸ್ ಕಾಲ್ಡ್ ಸೀಲ್ ಆಫ್ ಪೇಷನ್ಸ್, ಇಟ್ಸ್ ಸ್ಯಾಟ್ರನ್ ಮುದ್ರಾ ಅಂತ. ಇಟ್ ಇಂಡಿಕೇಟ್ಸ್ ಹೌ ಟು ಕಲ್ಟಿವೇಟ್ ಪೇಷನ್ಸ್, ಸ್ಟೆಬಿಲಿಟಿ, ಫೋಕಸ್ ಅಂಡ್ ಡಿಸಿಪ್ಲಿನ್ ಅಂತ ಇದು ನೋಡಿದೆ. ಇದನ್ನು ತಮಗೆ ಹೇಳೋಣ ಅಂತ ಅನ್ನಿಸ್ತು. ಧನ್ಯವಾದ. ಒಂದು ಮುದ್ರೆಯ ದೃಷ್ಟಿಯಲ್ಲಿ ತಗೊಂಡಾಗ ಶಂಕರಾಚಾರ್ಯರದ್ದು ಮೂಲ ಏನಂದ್ರೆ, ಶಂಕರಾಚಾರ್ಯರ ಬಗ್ಗೆ ಫೋಟೋ ಯಾವುದೂ ಇಲ್ಲ. ರವಿವರ್ಮ ಅವರು ಬರೆದಂತಹ ಫೋಟೋನ ತಗೊಂಡು ನಾವು ಅದರ ರೀತಿಯಲ್ಲಿ ಹೇಳ್ತಿದ್ದೀವಿ. ಬಟ್ ಮುಖ್ಯವಾಗಿ ಅವರು ಜ್ಞಾನ ಮುದ್ರಾ ಅನ್ನುವಂಥ ದೃಷ್ಟಿಯನ್ನು ತಗೊಂಡಾಗ ಅಥವಾ ಚಿನ್ ಮುದ್ರೆ ತಗೊಂಡಾಗ ಅದು ತೋರ್ಬೆರಳೆ ಬರಬೇಕು, ಬೇರೆದಲ್ಲ. ಸೊ ಅದು ಇವತ್ತಿನ AI-ಗಳಿರ್ಬಹುದು ಅಥವಾ ಇನ್ನೊಂದಿರ್ಬಹುದು, ಆ ಥರದ ಮಿಸ್ಟೇಕ್ಗಳಾಗತ್ತೆ. ಸೊ ಇದು ಅದರದ್ದು. ಇನ್ನು ಶಂಕರಾಚಾರ್ಯರ ಜಯಂತಿಯನ್ನ ಸನಾತನ ಧರ್ಮೀಯರೆಲ್ಲರೂ ಆಚರಿಸಬೇಕು, ಖಂಡಿತ ಹೌದು. ಸನಾತನ ಧರ್ಮೀಯರಷ್ಟೇ ಅಲ್ಲದೆ ಹೇಳೋದಾದ್ರೆ, ಯಾಕಂದ್ರೆ ಸನಾತನ ಧರ್ಮೀಯರು ಇಡೀ ಜಗತ್ತು ಅಂತ ತಗೊಂಡ್ರೆ ಆ ರೀತಿಯಲ್ಲಿ ಹೌದು. ಸನಾತನ ಧರ್ಮೀಯರಷ್ಟೇ ಅಲ್ಲದೆ ನಾವು ಈ ಒಂದು ನ್ಯಾರೋ ಆಗಿ ನೋಡ್ಬೇಕು ಕೂಡ ಇಡೀ ಭಾರತದವರು ಆಚರಿಸಬೇಕು. ಯಾಕಂದ್ರೆ ರಾಷ್ಟ್ರೀಯ ಏಕೀಕರಣ ಮಾಡಿದಂಥವ್ರು ಅವರು. ಇವತ್ತು ರಾಷ್ಟ್ರೀಯ ಏಕೀಕರಣ ಆಗಿದೆ ಅಂದ್ರೆ ಅದು ಕಾರಣ ಅವರಾಗಿದ್ದಾರೆ. ಒಂದು ಕಲ್ಚರಲ್ ಯೂನಿಫಿಕೇಶನ್, ಭೌಗೋಳಿಕವಾಗಲ್ಲ. ಸೊ ಹಾಗಾಗಿ ಗವರ್ಮೆಂಟ್ ಕೂಡ ನ್ಯಾಷನಲ್ ಫಿಲಾಸಫರ್ಸ್ ಡೇ ಅಂತ ಮಾಡಬೇಕು ಅಂತ, ಅಂದ್ರೆ ರಾಷ್ಟ್ರೀಯ ತತ್ವದರ್ಶಿಗಳ ದಿನವಾಗಿ ಇವ್ರದನ್ನ ಆಚರಿಸಬೇಕು ಅಂತ ಪ್ರಪೋಸಲ್ ಆಗಿದೆ. ಒಂದಷ್ಟು ಕಡೆ ನಡೀತಾ ಇದೆ, ಅದು ಘೋಷಣೆ ಆಗಿಲ್ಲ. ಜನರೆಲ್ಲರೂ ಹಲವಾರು ಕಡೆ ಆಚರಿಸ್ತಾ ಇದ್ದಾರೆ. ಸೊ ಇದು ಸ್ಮಾರತರು ಅನ್ನುವಂಥದ್ದು ನನ್ನ ಗುರುಗಳು ಇವರು ಈ ರೀತಿಯಲ್ಲಿ ಬರ್ತಾ ಇರೋದು ಸಹಜ. ಅದು ಅದಷ್ಟೇ ಇರಬಾರ್ದು. ಅವರ ಒಂದು ಕೊಡುಗೆಯನ್ನ ಎಲ್ಲರೂ ಅರ್ಥೈಸ್ಕೊಂಡ್ರೆ ಆಗ ಈ ಒಂದು ಆಚರಣೆ ಜೊತೆ ಸಂಭ್ರಮದ ಜೊತೆಗೆ ಚಿಂತನೆ, ಆ ವಿಚಾರ ಚಿಂತನೆ ಎಲ್ಲರಿಗೂ ಹರಡುತ್ತೆ, ಹಬ್ಬತ್ತೆ. ಆ ದೃಷ್ಟಿಯಿಂದನೇ ಈ ಒಂದೊಂದು ದಿನಗಳನ್ನ ತಗೊಳ್ಳುವಂಥದ್ದು. ಆ ಒಂದು ಕಾರಣದಿಂದಲಾದ್ರೂ ಕೂಡ ನಾವು ಆ ಕಡೆ ಮನಸ್ಸು ಮಾಡೋಣ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲರೂ ಮಾಡಬೇಕು, ನನಗೂ ಇಷ್ಟ. ಎಲ್ಲರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮಾಡ್ತಿಲ್ಲ ಅನ್ನೋದು ಬೇಸರ. ನಮ್ಮ ಪ್ರಯತ್ನ ನಾವು ಮಾಡೋದು, ಆ ರೀತಿಯಲ್ಲಿ ಮಾಡ್ತಾ ಹೋಗೋಣ. ಧನ್ಯವಾದ. ನಮಸ್ತೆ ಸರ್. ನಮಸ್ಕಾರ. ನಾನು ಭಾನುಮತಿ ಅಂತ. ಈ ಶಾಂತಿ ಮಂತ್ರ 3 ಸಲ ಯಾಕೆ ಹೇಳ್ತಾರೆ? ಸೊ ಶಾಂತಿ ಯಾವಾಗಲೂ ಕೂಡ 3 ಸರಿ ಯಾಕೆ ಹೇಳ್ತಾರೆ ಅಂದ್ರೆ, ನಾವು ಮೊನ್ನೆ ಹೇಳಿದಾಗ ದುಃಖ ಅಂತ ಬಂದಾಗ ಒಂದು ಪದ ತಗೊಂಡ್ವಲ್ಲ, ಬೇಸಿಕಲಿ ತಾಪತ್ರಯಗಳ ನಿವಾರಣೆಗೆ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ. ಹಾಗಾಗಿ ಈ 3 ರೀತಿಯ ತಾಪತ್ರಯಗಳು ಅಂದ್ರೆ ತಾಪಗಳು. ತಾಪ ಅಂದ್ರೆ ತಪ್ಪಿಸುವಂಥದ್ದು ಅಂದ್ರೆ ಬಿಸಿ ಅಂದ್ರೆ ನನಗೆ ಅನ್ಕಂಫರ್ಟಬಲ್ ಫೀಲಿಂಗ್, ಅಂದ್ರೆ ನನಗೆ ದುಃಖವನ್ನ ನೀಡುವಂತಹ 3 ಸೋರ್ಸಸ್. ಆ 3 ಸೋರ್ಸಸ್ ಇಂದ ನನಗೆ ದುಃಖ ಬರೋದು ಬೇಡ ಅಂತ ಪ್ರಾರ್ಥನೆಗಾಗಿ 3 ಶಾಂತಿ. ಒಂದು ನ್ಯಾಚುರಲ್ ಫೋರ್ಸಸ್, ಭಗವಂತನ ನಿಯಮದಿಂದ ನಡೀತಾ ಇರುವಂತಹ ನ್ಯಾಚುರಲ್ ಫೋರ್ಸಸ್ ನನ್ನ ಮೇಲೆ ಏನೂ ಮಾಡೋದು ಬೇಡ, ಕೆಟ್ಟ ಪರಿಣಾಮ ಬೀರೋದು ಬೇಡ. ಇನ್ನೊಂದು ಸುತ್ತಮುತ್ತ ಇರುವಂತಹ ಫೆಲೋ ಬೀಯಿಂಗ್ಸ್ ಅಂಡ್ ಮನುಷ್ಯರು, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಇಂಥವು ಯಾವುದೆಂದ್ರೂ ನಂಗೆ ತೊಂದರೆ ಆಗೋದು ಬೇಡ. 3ನೇದು ನನ್ನಿಂದನೇ, ನನ್ನ ದೇಹದಲ್ಲೇ, ನನ್ನ ಮನಸ್ಸು ಇಂಥದ್ರಿಂದ ನನ್ನ ಸಾಧನೆಗೆ ತೊಂದರೆ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ 3 ಸರಿ ಶಾಂತಿ ಹೇಳ್ತೀವಿ. ಸೊ ಶಾಂತಿ ಶಾಂತಿ ಶಾಂತಿ. ಪ್ರಮೋದ್ ಸರ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಜ್ಞಾನೇಶ್ವರಿ ವಿಶ್ವನಾಥ್ ಅನ್ನುವಂತವ್ರು ಪ್ರಶ್ನೆ ಕೇಳಿದ್ದಾರೆ. ಸ್ವಲ್ಪ ಜೋರಾಗಿ ಹೇಳ್ತೀರಾ? ನಿಮ್ಮ ಮಾತು ಕೇಳಿಸ್ತೇನೆ. ಈಗ ಕೇಳಿಸ್ತಾ ಇದೆಯಾ? ಜ್ಞಾನೇಶ್ವರಿ ವಿಶ್ವನಾಥ್ ಅನ್ನುವಂಥವ್ರು ಪ್ರಶ್ನೆ ಕೇಳಿದ್ದಾರೆ. ಮಂತ್ರ, ಶ್ಲೋಕ, ಸ್ತೋತ್ರ, ಸೂತ್ರ ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ವಿಶೇಷಗಳನ್ನ ಕೇಳಿದ್ದಾರೆ. ಮಂತ್ರ ಮನನಾತ್ ತ್ರಾಯತೆ ಇತಿ ಮಂತ್ರ. ಅಂದ್ರೆ ಯಾವುದನ್ನ ನಾನು ಮನನ ಮಾಡ್ತಾ ಹೋಗ್ತೀನೋ, ಅದರಿಂದ ನನ್ನನ್ನು ರಕ್ಷಿಸಲ್ಪಡಿಸ್ಕೊಳ್ತೀನೋ ಅದು ಮಂತ್ರ. ಜನರಲಿ ವೇದದಲ್ಲಿ ಬಂದಿರುವಂತಹದ್ದನ್ನ ಮಂತ್ರ ಅಂತ ಕರಿತೀವಿ. ಅಥವಾ ನಮ್ಗೆ ಯಾವ್ದಾದ್ರು ಒಂದು ಗುರುಗಳಿಂದ ಉಪದೇಶ, ಬೀಜಾಕ್ಷರಿಯ ಜೊತೆಗೆ ಯಾವ್ದೋ ಬಂದಿರುವಂತಹದ್ದನ್ನ ಮಂತ್ರ ಅಂತ ಕರಿತೀವಿ. ಸೊ ಇದು ಮಂತ್ರ. ಶ್ಲೋಕ ಅಂದ್ರೆ ಅದನ್ನೇ ಕಾವ್ಯ ರೀತಿಯಲ್ಲಿ ಬರೆದು, ಅದರಲ್ಲೂ ಛಂದಸ್ಸಿರುತ್ತೆ, ಕಾವ್ಯ ರೀತಿಯಲ್ಲಿ ಬರುವಂತಹದನ್ನ ಶ್ಲೋಕ ಅಂತ ಕರಿತೀವಿ. ವಿಚಾರ ಸ್ವಲ್ಪ ಸಿಮಿಲರ್ ಇರುತ್ತೆ. ಈಗ ಗೀತೆಯಲ್ಲಿ ಬರುವುದು ಶ್ಲೋಕ,
ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ರಾಮಾಯಣ, ಮಹಾಭಾರತ ಇದೆಲ್ಲವೂ ಶ್ಲೋಕ. ಆಕ್ಚುಲಿ ಹೇಳಬೇಕು ಅಂದ್ರೆ ಶ್ಲೋಕ ಅನ್ನುವಂಥದ್ದು ಒಂದು ಛಂದಸ್ಸು, ಅನುಷ್ಠುಪ್ ಛಂದಸ್ಸು ಈ ಥರದೆಲ್ಲ ಬರುತ್ತಲ್ಲ, ಆ ಥರದನ್ನೆಲ್ಲ ಶ್ಲೋಕ ಅಂತ ಕರಿತೀವಿ. ಅದ್ರಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ. ಸೊ ಅಲ್ಲಿ ಸ್ವರಿತ, ಉದಾತ್ತ, ಅನುದಾತ್ತ ಈ ಥರದಿರಲ್ಲ. ವೇದದಲ್ಲಿ ನಾವೇನಿರುತ್ತೆ ನಾವು ನೋಡಿ ಕೇಳಿಸ್ಕೊಂಡಿರ್ತೀವಲ್ಲ, ವೇದ ಮಂತ್ರಗಳು ಹೇಳುವಂತಹ ಉಚ್ಚಾರಣೆಯ ಶೈಲಿಯೇ ಬೇರೆ, ಶ್ಲೋಕಗಳನ್ನ ಹಾಗೆ ಹೇಳ್ತೀವಿ. ಮೂರನೇದು ಸ್ತುತಿ ಅಥವಾ ಸ್ತೋತ್ರ. ಕೀರ್ತನೆ, ಸ್ತುತಿ ಅಂದ್ರೇನು ಅಥವಾ ಸ್ತೋತ್ರ ಏನು? ಕೀರ್ತನೆ. ಯಾರ ಕೀರ್ತನೆ? ಸುತ್ತಮುತ್ತಲಿನ ಕೀರ್ತನೆ ಅಲ್ಲ, ಭಗವಂತನ ಕೀರ್ತನೆ. ದೇವರ ನಾಮ ಅಂತ ನಾವೇನ್ ಹೇಳ್ತೀವಿ? ಕೀರ್ತನೆ. ದಾಸರ ಪದಗಳನ್ನು ಕೂಡ ಕೀರ್ತನೆ, ಸ್ತುತಿ ಅಂತ ನಾವು ಹೇಳ್ತೀವಿ. ಅದನ್ನ ಸಂಸ್ಕೃತದಲ್ಲಿ ಬರ್ದಾಗ ಸ್ತೋತ್ರ ಅಂತ ಹೇಳ್ತೀವಿ. ಕೊನೆಯದು ಸೂತ್ರ ಅಂತ. ಸೂತ್ರ ಅಂತಂದಾಗ ಒಂದು ಜಿಪ್ ಫೈಲ್ ಅಲ್ಲಿ ನಾವು ಕಂಪ್ಯೂಟರ್ ಅಲ್ಲಿ ಹೇಳ್ತೀವಲ್ಲ, ಎಲ್ಲ ಅನ್ಜಿಪ್ ಆಗುವಂತಹದಿರುವಂತದ್ದು ಸಣ್ಣದಾಗಿರುತ್ತೆ. a+b² ಅಥವಾ a+b³ ಇದು ನೋಡಿ ಇಷ್ಟಿದೆ. ಆದ್ರೆ ಅದನ್ನ ವಿಸ್ತಾರ ಮಾಡ್ತಾ ಹೋದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ನೋಡೋದಕ್ಕೆ ನಂಬರ್ ಆಫ್ ವರ್ಡ್ಸ್, ನಂಬರ್ ಆಫ್ ಲೆಟರ್ಸ್ ಇದ್ರಲ್ಲಿ ತುಂಬಾ ಕಡಿಮೆ ಇರುತ್ತೆ, ಆದ್ರೆ ಅದರಲ್ಲಿ ಕಂಡೆನ್ಸ್ಡ್ ಆಗಿ ಇನ್ಫಾರ್ಮೇಶನ್ ತುಂಬಿರುತ್ತೆ. ಸೂತ್ರಕ್ಕೆನೆ ಇಡೀ ಸೂತ್ರ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಕಂಪ್ಲೀಟ್ಲಿ ಡೆಫಿನೇಷನ್ ಇದೆ. ಏನು ಅದು? ಅಸಂದಿಗ್ಧಂ ಇರಬೇಕು, ಅಲ್ಪಾಕ್ಷರಂ ಇರಬೇಕು, ಅಂದ್ರೆ ಕಡಿಮೆ ಅಕ್ಷರ ಇರಬೇಕು, ಅಸಂದಿಗ್ಧವಾಗಿರ್ಬೇಕು, ಸರ್ವತೋಮುಖವಾಗಿರಬೇಕು. ಈ ರೀತಿ 6 ಗುಣಗಳಿರುವಂತಹದನ್ನ ಸೂತ್ರ ಅಂತ ಕರೀತಾರೆ. ಸೂತ್ರಂ ಸೂತ್ರವಿದೋ ವಿದುಃ ಅಂತ. ಸೊ ಆ ರೀತಿಯಲ್ಲಿ ಸೂತ್ರ ಅಂತಂದಾಗ ನಾವು ಯಾವ್ದಾದ್ರು ಎಕ್ಸಾಂಪಲ್ ತಗೋಬಹುದು. ಪತಂಜಲಿ ಯೋಗ ಸೂತ್ರ, ಬ್ರಹ್ಮಸೂತ್ರ, ಸಾಂಖ್ಯ ಸೂತ್ರಗಳು, ನಾರದ ಭಕ್ತಿ ಸೂತ್ರಗಳು, ಇವೆಲ್ಲ ಸೂತ್ರ ರೂಪದಲ್ಲಿದೆ. ಅಂದ್ರೆ ಜಸ್ಟ್ ಕ್ರಿಪ್ಟಿಕ್ ಆಗಿ ಬರುವಂತಹ. ಸೊ 4 ಬೇರೆ ಬೇರೆ ತರದ್ದು. ಮಂತ್ರ ವೇದ, ಶ್ಲೋಕ ರಾಮಾಯಣ ಮಹಾಭಾರತ, ಇಂಥ ಗೀತೆ, ಇಂಥ ಎಲ್ಲದು ಕೂಡ. ಸ್ತುತಿ ಅದು ಪುರಾಣಗಳಲ್ಲಿ ದೇವರಿಗೆ ಒಂದು ಅಭಿಮುಖವಾಗಿ ಮಾಡಿರುವಂತಹದ್ದು, ಅಥವಾ ಈಗ ಶಂಕರಾಚಾರ್ಯರು ಬರೆದಿರುವಂಥದ್ದು, ತೋಟಕಾಚಾರ್ಯ ಬರೆದ, ಇದೆಲ್ಲ ಸ್ತುತಿ ಸ್ತೋತ್ರ ಇಂಥವು. ಇನ್ನು ಕೊನೆಯದು ಸೂತ್ರ, ಅದು ಪತಂಜಲಿ ಯೋಗ ಸೂತ್ರ ಇತ್ತು. ಪ್ರಮೋದ್ ಸರ್, ಇನ್ನೊಂದು ಪ್ರಶ್ನೆ ಇದೆ ಚಾಟ್ ಬಾಕ್ಸ್ ಅಲ್ಲಿ. ವೃಂದಾ ನಾಯಕ್ ಅನ್ನುವಂಥವ್ರು ಕೇಳಿದ್ದಾರೆ, ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ಎಂಬ ಸಾಲುಗಳ ಅರ್ಥವನ್ನ ತಿಳಿಸ್ಕೊಡ್ತೀರಾ ಅಂತ. ಶಂಕರರನ್ನ ಹೊಗಳೋದಕ್ಕೆ, ಶಂಕರರನ್ನ ಸ್ತುತಿಸೋದಕ್ಕೆ ಇರುವಂತಹ ಒಂದು ಶ್ಲೋಕ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅನ್ನುವಂಥದ್ದು. ಅಂದ್ರೆ ಶಂಕರಾಚಾರ್ಯರಿಗೇನು ನಾವು ಮೊದಲನೇ ನೋಡೋದಲ್ಲ, ವೇದಿತಾಖಿಲ ಶಾಸ್ತ್ರ ಸುಧಾ ಜಲಧೆ, ಅದನ್ನೇ ಬರ್ತಿದೆ. ವೇದಿತಾಖಿಲ ಶಾಸ್ತ್ರ ಅಂದ್ರೆ ಏನೇನು? ಶ್ರುತಿ, ಇಡೀ ವೇದ. ಸ್ಮೃತಿ, ಸ್ಮೃತಿ ಅಂದ್ರೆ ಇತಿಹಾಸ, ಪುರಾಣ, ಧರ್ಮಶಾಸ್ತ್ರ, ಎಲ್ಲವೂ ಸ್ಮೃತಿ. ಪುರಾಣ ಅಂದ್ರೆ ಏನಂತ ಹೇಳ್ಬೋದು, ಫೋಕ್ ಟೇಲ್ಸ್ ಗಳನ್ನು ಸೇರಿಸ್ಕೊಂಡಿರುವಂತಹ ಹಲವಾರು ದೇವತೆಗಳ ಬಗ್ಗೆ ಇರುವಂತಹ ಪೌರಾಣಿಕವಾಗಿರುವಂತಹ ಕಥೆಗಳು. ಆ 3ಕ್ಕೂ ಕೂಡ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ, ಅದಷ್ಟು ಕೂಡ ಗೊತ್ತಿರುವಂಥವ್ರು, ಅದಷ್ಟು ಕೂಡ ಮನೆ ಮಾಡಿದೆ. ಹಂಗಂತವ್ರು ವಿದ್ವತ್ತಲ್ಲಿ ತುಂಬಾ ಇದ್ದಾರೆ. ಹಾಗಾದ್ರೆ ಅವರು ತುಂಬಾ ಗರ್ವನ. ಕರುಣಾಲಯ, ಕರುಣಾಲಯ ಅಂದ್ರೆ ಇಸ್ ಅ ಸೋರ್ಸ್, ಅಥವಾ ಕರುಣಾಸಾಗರ. ಕರುಣಾಲಯ ಅಂದ್ರೆ ಕರುಣಾಸಾಗರ. ಅಂಥವ್ರಿಗೆ ನಮಾಮಿ ಭಗವತ್ಪಾದ ಅಂದ್ರೆ ಭಗವಂತ ಪಾದವನ್ನ ನಮಗೆ ತೋರಿಸುವಂಥವ್ರು, ಭಗವಂತನನ್ನ ನಮಗೆ ಪರಿಚಯಿಸುವಂಥವ್ರು ಯಾರು? ಶಂಕರ, ಲೋಕಶಂಕರ. ಜಗತ್ತಿಗೆ ಒಂದು ಶಂಕರ ಮಂಗಳವನ್ನು ತರುವಂತಹ ಶಂಕರಾಚಾರ್ಯರು, ಭಗವತ್ಪಾದ. ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಸ್ನೇಹಾಜಿ, ಅಥವಾ ಇಲ್ಲೇ ಯಾವ್ದಾದ್ರು ಪ್ರಶ್ನೆ ಇದ್ರೆ ಚಾಟ್ ಅಲ್ಲಿ ನೋಡಬಹುದು. ಧೃತಮೇವ ಅನ್ನುವಂತಹದ್ದು ಯಾವುದೋ ಒಂದು ಪ್ರಶ್ನೆ ಬಂದಿದೆ. ಧೃತಮೇವ ಅಂದ್ರೆ ಇಮಿಡಿಯೇಟ್ಲಿ, ಕ್ವಿಕ್ಲಿ ಅಂತ. ಬೇಸಿಕಲಿ ಈಗಲೇ, ಅರ್ಜೆನ್ಸಿನ ತೋರಿಸುವಂಥದ್ದು. ನನಗೆ ನಿಮ್ಮ ಕೃಪೆ ಆಗಬೇಕು, ಯಾವುದೋ ಕಾಲದಲ್ಲ, ಈಗಲೇ ಬೇಕು, ನನಗೆ ಅರ್ಜೆಂಟ್ ಆಗಬೇಕು ಅನ್ನುವಂತಹ ಆ ತ್ವರಿತವನ್ನ ಅದನ್ನ ತೋರಿಸುವಂಥದ್ದು ಧೃತಮೇವ. ಏನಾದ್ರು ಪ್ರಶ್ನೆಗಳಿದೆಯಾ ಸ್ನೇಹಾಜಿ? ಯಾವುದು ಇಲ್ಲ ಅಂದ್ರೆ ಬೇಕಾದ್ರೆ ನಿಲ್ಲಿಸಬಹುದು. ಯೂಟ್ಯೂಬ್ ನಲ್ಲಿ ಏನಾದ್ರು ಇದೆಯಾ ಪ್ರದೀಪ್ ಜಿ? ಇಲ್ಲ ಅನ್ಸತ್ತೆ, ಪ್ರಶ್ನೆಗಳು ಯಾವುದು ಇಲ್ಲ ಯೂಟ್ಯೂಬ್ ಅಲ್ಲಿ. ಅದ್ರನ್ನು ಸೇರಿಸಿನೇ ಕ್ಲಬ್ ಮಾಡಿನೇ ಕೇಳಿದ್ದೆ ಒಂದೆರಡು. ಸೊ ಹಾಗಿದ್ರೆ ಎಲ್ಲರೂ ಕೂಡ ಶಂಕರ ಜಯಂತಿಯ ಶುಭಾಶಯಗಳು. ಮತ್ತೊಮ್ಮೆ ಶಂಕರರ ಜೀವನವನ್ನ ಸ್ಮರಿಸೋಣ, ಶಂಕರ ಕೊಡುಗೆಗಳನ್ನ ನಾವು ಅಪ್ರಿಶಿಯೇಟ್ ಮಾಡೋಣ. ಹಾಗೆ ಶಂಕರವರು ತೋರಿಸಿದಂತಹ
ಮಾರ್ಗದಲ್ಲಿ ನಡೆದು ನಮ್ಮ ಸ್ವರೂಪ ಅರಿತುಕೊಂಡು ಸ್ವರೂಪಾನುಸಂಧಾನವನ್ನು ಮಾಡಿಕೊಂಡು ಅವ್ರು ಹೇಗೆ ಅಹಿಮಾಂಶು ಅಥವಾ ಬೇಸಿಕಲಿ ಎಲ್ಲರಿಗೂ ಕೂಡ ಒಂದು ವರ್ಷಧಾರೆಯನ್ನ ಮಾಡಿದ್ರು, ನಾವು ಕೂಡ ಜಗತ್ತಿಗೆ ಸುಹಿತ ಸುಖಿತ ಅನ್ನುವಂತಹ, ನಾನು ಅದೇ ಹೇಳಿದಲ್ಲ, ಹೂ ಇಸ್ ಅ ಟೀಚರ್, ಹಿ ಇಸ್ ಮೈ ಫ್ಯೂಚರ್. ನಮಗೆ ಶಂಕರರು ಅಂದ್ರೆ ಇವಾಗ ಏನಾಗಬೇಕು ಅಂದ್ರೆ ನಾನು ಮುಂದೆ ಆ ರೀತಿ ಆಗಬೇಕು ಅಂತ. ಸೊ ಆ ದಿಕ್ಕಿನಲ್ಲಿ ನಾವು ಕೂಡ ಜ್ಞಾನವನ್ನು ಪಡೆದು ನಾವು ಕೂಡ ನಮ್ಮ ಕೈಲಾದಂತಹ ಕೊಡುಗೆಯನ್ನು ಸಮಾಜಕ್ಕೆ ಕೊಡೋಣ ಅಂತ ಈ ಒಂದು ಪ್ರವಚನ ಮಾಲಿಕೆ ಮುಗಿಸೋಣ. ಧನ್ಯವಾದ. ಧನ್ಯವಾದಗಳು ಪ್ರಮೋದ್ ಸರ್. ಶಂಕರಾಚಾರ್ಯರ ಜಯಂತಿಯ ನಿಮಿತ್ತ ತಗೊಂಡಂತಹ 4 ದಿವಸದ ತೋಟಕಾಷ್ಟಕಂ ಉಪನ್ಯಾಸ ಮಾಲಿಕೆ ಇಲ್ಲಿಗೆ ಪೂರ್ಣಗೊಂಡಿದೆ. ಇದರ ಮಧ್ಯ ನಿನ್ನೆ ಅಕ್ಷಯ ತೃತೀಯ ಕೂಡ ಇತ್ತು. ಹೀಗಾಗಿ ನಮ್ಮ ಸಾಧನೆ, ನಮ್ಮ ಜ್ಞಾನದ ಈ ಒಂದು ಹಾದಿ ಅಕ್ಷಯವಾಗಿರ್ಲಿ ಅಂತ ಶಂಕರರಿಗೆ ಬೇಡ್ಕೊಳ್ತಾ, ಭಗವಂತ ಶಂಕರನಿಗೆ ಬೇಡ್ಕೊಳ್ತಾ ಇವತ್ತಿನ ಈ ಒಂದು ಉಪನ್ಯಾಸ ಮಾಲಿಕೆಯನ್ನ ಇಲ್ಲಿ ಪೂರ್ಣಗೊಳಿಸೋಣ. ಮುಂದೆ ಪ್ರಮೋದ್ ಸರ್ ಹೇಳಿದಂಗೆ ಭಗವದ್ಗೀತೆಯ 2ನೇ ಅಧ್ಯಾಯ, ಜ್ಞಾನದಲ್ಲಿ ಓತಪ್ರೋತವಾಗಿರುವಂತಹ 2ನೇ ಅಧ್ಯಾಯವನ್ನ ಇನ್ನು ಕೆಲವೇ ದಿವಸಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸೋರಿದ್ದೀವಿ. ಹೀಗಾಗಿ ದಯವಿಟ್ಟು ಅವಾಗಲೇ ಕೊಟ್ಟಂತಹ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಮುಖ್ಯವಾಗಿರುವಂತಹ ವಾಟ್ಸ್ಆ್ಯಪ್ನ ಕ್ವಿಟ್ ಮಾಡಬೇಡಿ, ಹಾಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥದ್ದನ್ನ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ, ಗಮನದಲ್ಲಿರಲಿ. ಈ ಒಂದು ತೋಷ್ಟಕಾಷ್ಟಕದ ವಿಚಾರವನ್ನ, ಈ ಒಂದು ವೆಬ್ ಸೀರೀಸ್, ಇದು ಲೆಕ್ಚರ್ ಸೀರೀಸ್ನ ಹೆಚ್ಚು ಜನರಿಗೆ ಪ್ರಸರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿ ಪೂರ್ಣಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮೆಲ್ಲರ ಭೇಟಿ ಮುಂದಿನ ಉಪನ್ಯಾಸ ಮಾಲಿಕೆಯಲ್ಲಿ. ಅಲ್ಲಿವರೆಗೂ ನಾವು ಈ ಸಾಧನೆಯ ಹಾದಿಯಲ್ಲಿ ಮುಂದುವರೆದಿರ್ತೀವಿ, ಇನ್ನೂ ಹೆಚ್ಚು ಇದನ್ನ ಅರ್ಥೈಸ್ಕೊಳ್ಳುವಲ್ಲಿ ನಾವು ಸಮರ್ಥರಾಗಿರ್ತೀವಿ ಅನ್ನುವಂಥ ಆಶಾಭಾವನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪೂರ್ಣಗೊಳಿಸ್ತಾ ಇದ್ವಿ. ಎಲ್ಲರಿಗೂ ಶುಭರಾತ್ರಿ.